ನಮಸ್ಕಾರ ವೀಕ್ಷಕರೇ, ನಾನು ಸರೋಜಾ ಸುಮಂತ್. ಏನು ಬನಾರಸ್ನಲ್ಲಿ ನೋಡಿದಂತಹ ಜೈದ್ ಖಾನ್ ಅವರು ಈಗ ತದ್ವಿರುದ್ಧವಾಗಿ ನಮ್ಮನ್ನ ಕಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ಬಾಯ್ ಆಗಿದ್ದವರು ರಗಡ್ ಲುಕ್ಕಿಗೆ ಇದ್ಕಿದಂಗೆ ಹೇಗೆ ಅವರು ಕನ್ವರ್ಟ್ ಆದ್ರು ಅನ್ನೋದು ಗೊತ್ತಿಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ. ಜನವರಿ 23ಕ್ಕೆ ಕಲ್ಟ್ ಸಿನಿಮಾ ಮೂಲಕ ಬರೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎರಡು ಬ್ಯೂಟಿಫುಲ್ ಹೀರೋಯಿನ್ಗಳನ್ನ ಇಟ್ಕೊಂಡು ಕಲ್ಟ್ ಬ್ಲಡಿ ಲವ್ ಅನ್ನನ್ನ ತೋರಿಸ್ತಾ ಇದ್ದೀರಾ, ಏಕ್ ಸರ್? ಈ ಕತೆ ಹಂಗೆ ಡಿಮಾಂಡ್ ಮಾಡ್ತು ಎರಡು ಹೀರೋಯಿನ್ಗಳು, ಅದಕ್ಕೆ ಹಂಗೆ ಹಾಕೊಂಡಿದೀವಿ. ಅಲ್ಲ, ರಕ್ತ ಸಿಕ್ತವಾದಂತ ಪ್ರೀತಿನ ನೀವು ತೋರ್ಸಕೊಟ್ಟಿದ್ರಿ. ಯಾವ ತರ ಇರುತ್ತೆ ನಿಮ್ಮ ಕಲ್ಟ್ ಅಲ್ಲಿ? ಇಂಟೆನ್ಸ್ ಲವ್ ಸ್ಟೋರಿ ಇರುತ್ತಮ್ಮ. ಆಮೇಲೆ ಇವತ್ತಿನ ಜನರೇಷನ್ ಅಲ್ಲಿ ಹುಡುಗಿರು ಹೆಂಗ್ ಮೋಸ ಆಗ್ತಿದ್ದಾರೆ ಲವ್ ಅಲ್ಲಿ, ಹುಡುಗರು ಆಗ್ಬಹುದು. ಸೊ ಅದ್ರ ಮೇಲೆ ನಾವು ಕತೆ ಮಾಡ್ಕೊಂಡಿರೋದು. ಆಮೇಲೆ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಮೆಸೇಜ್ ಇದೆ. ಯಾಕಂದ್ರೆ ಇವತ್ತಿನ ಜನರೇಷನ್ ತಂದೆ ತಾಯಿರು ಹಾಲಿ ಮಕ್ಕಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸ್ಬಿಟ್ರೆ ಆಮೇಲೆ ಅವ್ರ ಆಸೆಗಳಿಗೆ ಏನಿದೆ ಎಲ್ಲ ಪೂರೈಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಹೊರಗಡೆ ಬರಬೇಕು ಅವರು. ಏನಕ್ಕಂದ್ರೆ ಮಕ್ಕಳು ಕಾಲೇಜ್ ಹೋದ್ಮೇಲೆ ಏನ್ ಮಾಡ್ತಿದ್ದಾರೆ, ಕಾಲೇಜ್ ಆದ್ಮೇಲೆ ಏನ್ ಮಾಡ್ತಿದ್ದಾರೆ, ರೂಮಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾಡ್ತಿದ್ದಾರೆ, ಅದೆಲ್ಲ ಮೇಲೆ ಕಣ್ಣಿಟ್ಟಿದ್ರೇನೆ ನಾಳೆ ದಿವಸ ಮಕ್ಳದ್ ಭವಿಷ್ಯ ಒಳ್ಳೇದಾಗೋದು. ಸೊ ಅದ್ರ ಮೇಲೆ ನಾವು ಈ ಸಿನಿಮಾನ ಕಥೆನ ಮಾಡಿರೋದು. ಅಂದ್ರೆ ಕಲ್ಟ್ ಅನ್ನೋದು ಈಗ ಪ್ರೆಸೆಂಟ್ ಏನೆಲ್ಲ ಕಲ್ಟ್ ಅಂದ್ರೆ ಅದು ಕಲ್ಟ್ ಅರ್ಥ ಬಂದ್ಬಿಟ್ಟು ಕಲ್ಚರ್ ಇಂದ ಹುಟ್ಟೋದು ಪದ. ಅದು ಕಲ್ಚರ್ ಕಲ್ಟ್ ಅಂತ. ಅದು ಕಲ್ಟ್ ಅಂದ್ರೆ ಮಾಸ್ ಅಂತ ತಗೊಳ್ಬಹುದು. ಆತರ ಹಲವಾರು ಇದು ಬರುತ್ತೆ. ಈಗ ರೀಸೆಂಟ್ಲಿ ನೀವು ಎಲ್ಲೂ ಹೋದ್ರು ಕೂಡ ಕಲ್ಟ್ ಸಿನಿಮಾ, ಕಲ್ಟ್ ಸಾಂಗ್ಸ್ ಹೆಂಗ್ ಕೇಳ್ತಿರ್ತೀವಿ, ಕ್ಲಾಸಿಕ್ ಕಲ್ಟ್ ಸಾಂಗ್ಸ್ ಆ ತರ. ಸೊ ಈ ಕ್ಯಾರೆಕ್ಟರ್, ಈ ಮಾಧವನ ಏನ್ ಕ್ಯಾರೆಕ್ಟರ್ ಇದೆ, ನನ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ತುಂಬಾ ಕಲ್ಟ್ ಆಗಿರುತ್ತೆ. ಒಬ್ಬ ಹೀರೋಗೆ ಫಸ್ಟ್ ಸಿನಿಮಾದಲ್ಲಿ ಏನನ್ನ ತೋರಿಸ್ತೀರಾ, ಸೊ ಫ್ಯಾನ್ಸ್ ಅನ್ನೋ ಒಂದು ಬೇಸ್ ಶುರುವಾಗುತ್ತಲ್ಲ, ಅವಾಗ ಸೇಮ್ ಅವ್ರನ್ನ ಅದೇ ತರ ನೋಡಿ ಅನ್ಕೊಂಡಿರ್ತಾರೆ, ನಮ್ ಹೀರೋ ಚಾಕ್ಲೇಟ್ ಬಾಯ್ ಅಂದ್ರೆ. ನಿಮ್ಗೆ ಬನಾರಸ್ನಲ್ಲಿ ಏನ್ ಸಿನಿಮಾದಲ್ಲಿ ನಿಮ್ಮನ್ನ ನೋಡಿದ್ರು ಅವಾಗ ಒಂದಷ್ಟು ಲೇಡಿ ಫ್ಯಾನ್ಸ್ ನಮ್ ಹೀರೋ ಹೀಗೆ ಇರ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಈಗ ದಿಢೀರ್ನೆ ಅವತಾರ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀರಾ, ಹೇಗ್ ರಿಸೀವ್ ಮಾಡ್ಕೊತಾರೆ? ಕಲಾವಿದ್ರು ಅಲ್ಲಮ್ಮ, ಬೇರೆ ಬೇರೆ ತರ ಮಾಡಿದ್ರೇನೆ ನನ್ಗೂ ಇಷ್ಟ ಪರ್ಸ್ನಲಿ. ಆಮೇಲೆ ಜನನು ಅವಾಗಲೇ ಅದು ಇಷ್ಟಪಡೋದು. ಇವಾಗ ಜನ ಒಂದು ಇಷ್ಟಪಟ್ಬಿಟ್ರು ಅಂದ್ರೆ ಅದನ್ನೇ ಮಾಡ್ಕೊಂಡು ಹೋದ್ರೆ ಅದು ಒಂದೆರಡು ಸಿನಿಮಾ ವರ್ಕ್ ಆಗ್ಬೋದೇನೋ, ಆಮೇಲೆ ಬೋರ್ ಆಗ್ಬಿಡ್ತಾರೆ. ಅದಕ್ಕೆ ಬೇರೆ 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 ತರ ಟ್ರೈ ಮಾಡಬೇಕು. ಇದು ಲವ್ ಸ್ಟೋರಿನೇ, ಬಟ್ ಬೇರೆ ತರ. ಈಗ ಫಸ್ಟ್ ಸಿನಿಮಾ ಅದು ಮಿಸ್ಟೀರಿಯಸ್ ಲವ್ ಸ್ಟೋರಿ, ಟೈಮ್ ಟ್ರಾವೆಲಿಂಗ್, ಲೂಪ್, ಆ ತರ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಇದು ಕಂಪ್ಲೀಟ್ಲಿ ಬೇರೆ. ಇದು ಕ್ಲಾಸ್, ಮಾಸ್, ವಿಲೇಜ್ ಸಬ್ಜೆಕ್ಟ್ ಎಲ್ಲ 3-in-1 ಕಾಕ್ಟೇಲ್ ಅಂತಾನೆ ಹೇಳ್ಬೋದು. ಬ್ಯಾಡ್ ಬಾಯ್ ಆರ್ ಗುಡ್ ಬಾಯ್ ಎಲ್ಲ ತರನೂ ಇದೆ. ಈಗಂದ್ರೆ ನಂದು ಒಬ್ಬೊಂದು ಕ್ಯಾರೆಕ್ಟರ್ 3 ಡಿಫ್ರೆಂಟ್ ಶೇಡ್ ಇದೆ. ಆ 3 ಡಿಫ್ರೆಂಟ್ ಶೇಡ್ದು ಲುಕ್ ಬೇರೆ, ವಾಯ್ಸ್ ಬೇರೆ, ಮಾತಾಡೋ ರೀತಿ ಬೇರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ, ಕಾಸ್ಟ್ಯೂಮ್ ಅಂದ್ರೆ ಎಲ್ಲಾನು ಬೇರೆ. ಆದ್ರೆ ಒಂದೇ ವ್ಯಕ್ತಿ. ಅದು ನೀವು ಸಿನಿಮಾದಲ್ಲಿ ನೋಡ್ತೀರಾ. ಅದು ಯಾಕೆ 3 ಶೇಡ್ ಇಟ್ಟಿದ್ದೀರಾ ಅಂತ. ಈ 3 ಶೇಡ್ ನಲ್ಲಿ ನೀವು ಅಂದ್ರೆ ಶೇಡ್ ಒಂದೊಂದ್ ತರ ಇದ್ದಾಗ ನಿಮ್ಮ ಆಕ್ಟಿಂಗ್ ಕೂಡ ಚೇಂಜಸ್ ಆಗುತ್ತೆ, ಎಕ್ಸ್ಪ್ರೆಷನ್ ಚೇಂಜಸ್ ಆಗುತ್ತೆ. ಹೇಗೆ ಅದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ? ಅಂದ್ರೆ ನಾವು ಕತೆ ಹೇಳುವಾಗಲೇ ಒಂದಷ್ಟು ಪಾಯಿಂಟ್ಸ್ ನಾನೇ ಬರ್ಕೊಂಡಿದ್ದೆ. ಇದನ್ನ ಹಿಂಗ್ ಮಾಡೋಣ, ಇದನ್ನ ಹಿಂಗ್ ಮಾಡೋಣ ಹೇಳಿ ಒಂದಷ್ಟು ಇನ್ಪುಟ್ಸ್ ಡೈರೆಕ್ಟರ್ಸ್ ನಾನು ತಗೊಂಡೆ. ಆಮೇಲೆ ಡೈಲಾಗ್ಸ್ ಪ್ರಿಪೇರ್ ಆದಾಗೆಲ್ಲ ಅವರು ಒಂದಷ್ಟು ಸಜೆಷನ್ಸ್, ಅವರು ಒಂದಷ್ಟು ನನ್ನ ಮೋಲ್ಡ್ ಮಾಡೋರು, ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಆಮೇಲೆ ನನ್ನ ಮುಂಚೆಯಿಂದನೂ ಕೂಡ ಒಂದು ಡೈಲಾಗ್ ನಾನು 4 ತರ ನಾನು ಡೈರೆಕ್ಟರ್ ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ. ಸರ್ ಹಿಂಗ್ ಮಾಡ್ಲಾ, ಹಿಂಗ್ ಮಾಡ್ಲಾ, ಹಿಂಗ್ ಮಾಡ್ಲಾ ಅಂತ. ಅದನ್ನ ಅವ್ರು ಯಾವ್ದಕ್ಕೆ ಫಿಕ್ಸ್ ಆಗ್ತಾರೋ ಅದಕ್ಕೆ ನಾನು ಫಿಕ್ಸ್ ಆಗ್ಬಿಡ್ತೀನಿ. ಯಾವಾಗ ನಾನು 3 ಬಾಡಿ ಲ್ಯಾಂಗ್ವೇಜ್ ಬೇರೆ ಬೇರೆ ತರ ಅಂತ ಫಿಕ್ಸ್ ಆದ್ಮೇಲೆ ನಾನು ಅವಾಗ 3 ಬೇರೆ ಬೇರೆ ಬಾಡಿ ಲ್ಯಾಂಗ್ವೇಜ್, ಬೇರೆ ಬೇರೆ ವಾಯ್ಸ್ ಮಾಡ್ಯುಲೇಷನ್ಸ್, ಬೇರೆ ಎಲ್ಲ ತರನು ಬೇರೆ ಬೇರೆ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದೆ. ಈ ಕ್ಯಾರೆಕ್ಟರ್ ಬಂದ್ರೆ ಈ ತರನೇ ಕಣ್ಣಿರಬೇಕು, ಈ ತರನೇ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು, ಓವರ್ ಎಕ್ಸಾಜರೇಟ್ ಆಗಿ ಮಾತಾಡಬಾರ್ದು, ವಾಯ್ಸ್ ಬೇಸ್ ವಾಯ್ಸ್ ಇರಬೇಕು, ಇಲ್ಲ ವೋಕಲ್ ಇರಬೇಕು. ಇನ್ನೊಂದು ಕ್ಯಾರೆಕ್ಟರ್ಗೆ ಬೇಸು ಇದೆ, ವೋಕಲ್ ಇದೆ, ಮೀಡಿಯಂ ಮಧ್ಯದಲ್ಲಿ ಇದೆ. ಸೊ ಆ ತರ. ಅಂದ್ರೆ ಇಲ್ಲಿ ಏನಾದ್ರು ನಿಮ್ಗೆ ಯಾವ್ದು ಶೇಡ್ ಒಂದ್ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ? ಹೇಗೋಯ್ತು ಅದು ಶೇಡ್ಸ್? ರಿಸ್ಕ್ ಅಂತ ಯಾವ ಪಾತ್ರನೂ ಅನ್ಸಿಲ್ಲ. ಸ್ವಲ್ಪ ನನಗೆ ಸ್ವಲ್ಪ ಈ ನೆಗೆಟಿವ್ ಕ್ಯಾರೆಕ್ಟರ್ದು ಸ್ವಲ್ಪ ನನಗೆ ರಿಸ್ಕ್ ಅನಿಸ್ತು. ಏನಕ್ಕಂದ್ರೆ ಇದು ಸಿನಿಮಾದಲ್ಲಿ ಜಾಸ್ತಿ ಒಂದು ಹಂತ ಟೈಮ್ಗೆ ಒಂದು ಸಿಗರೇಟ್ ಜಾಸ್ತಿ ಸೇದ್ಬೇಕಾಗೋ ಸೀನ್ ಬರುತ್ತೆ. ನೀವು ಸಿನಿಮಾ ನೋಡಿದಾಗ ಒಂದು 8-10 ಅನ್ಸುತ್ತೆ, ಬಟ್ ನಾವು ಶೂಟ್ ಮಾಡಿದಾಗ ಬೇರೆ ಬೇರೆ ಆಂಗಲ್ ಚೇಂಜ್ ಮಾಡ್ತೀವಿ, ಅದನ್ನ ಜಾಸ್ತಿ ಸೇದ್ಬೇಕಾಗಿತ್ತು. ಸೊ ಆರೋಗ್ಯಕ್ಕೂ ಅದು ಒಳ್ಳೇದಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಆಯುರ್ವೇದಿಕ್ ಟೊಬ್ಯಾಕೋನ ಯೂಸ್ ಮಾಡಕ್ ಶುರು ಮಾಡ್ಬಿಟ್ವಿ. ಸೊ ಅದು ಸ್ವಲ್ಪ ನಂಗೆ ಅದು ಹೆಲ್ಪ್ ಮಾಡ್ತು. ಅಂದ್ರೆ ಜೈದ್ ಖಾನ್ ಅವರು ಸಿಗರೇಟ್ ಇಂದ ದೂರನ? ಅದಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ ಅದಕ್ಕೆ. ಓಕೆ.
ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ನಾರ್ಮಲ್ ಸಿಗರೇಟ್ ಗಳನ್ನೇ ಸೇದಿದ್ರ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಸಿಗರೇಟ್ ಏನಿತ್ತು ಅದನ್ನ ಸಿಗರೇಟ್ ಸೇದಕ್ಕೆ ಶುರು ಮಾಡಿದ್ವಿ ನಾವು. ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗೋಯ್ತು. ನನ್ ಬಡನು ತಡಿತಾ ಇಲ್ಲ, ನನಗೂ ಸುಸ್ತಾಗಕ್ ಶುರು ಆಗೋಕಾಯ್ತು. ಅದಕ್ಕೆ ಇದು ಯಾಕೋ ಮಿಸ್ ಹೊಡಿತಿದೆಯಲ್ಲ, ಇದು ಹೆಂಗ್ ಆಲ್ಟರ್ನೇಟ್ ಹುಡ್ಕೋದು ಅಂತ ಹೇಳಿ ಆಮೇಲೆ ಟೊಬ್ಯಾಕೋ ಯಾರೋ ನಮ್ಮ ಆರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ಇಲ್ಲ ಸರ್ ಆಯುರ್ವೇದಿಕ್ ಟೊಬ್ಯಾಕೋ ಬರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದದು, ಕಫ ಗಿಫ ಎಲ್ಲ ಹೊರಗಡೆ ಬರುತ್ತೆ, ನಿಮ್ಗೆನೆ ಒಳ್ಳೇದು ನೋಡಿ ಅಂತ ಹೇಳಿ. ಆಮೇಲೆ ಅದು ಸೇದಿದಾಗ ಸ್ವಲ್ಪ ಬೇರೆ ಫ್ಲೇವರ್ ಇರ್ತಾ ಇತ್ತು. ಬಟ್ ಅದು ಹೋಗ್ತಾ 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 ನಾರ್ಮಲ್ ಸಿಗರೇಟ್ಗೆ ಟೊಬ್ಯಾಕೋ ಖಾಲಿ ಮಾಡಿ ಆ ಟೊಬ್ಯಾಕೋನ ಹಾಕ್ತಿದ್ವಿ ನಾವು. ಅಡಿಕ್ಟ್ ಆಗಿದ್ದೀರಾ ಈಗ ಆ ಸಿಗರೇಟ್ಗೆ? ಇಲ್ಲ ಇಲ್ಲ ಆತರ ಏನಿಲ್ಲ. ಸಿನಿಮಾ ಆದ್ಮೇಲೆ ಮುಗೀತು ಅದು. ಓಕೆ, ನಿಮ್ಮ ಸೆಕೆಂಡ್ ಸಿನಿಮಾಗೆನೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಲೇಡಿ ಸೂಪರ್ ಸ್ಟಾರ್ ಹೀರೋಯಿನ್ ಆಗಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವ್ರು ಸೆಲೆಕ್ಟ್ ಆಗ್ತಿದ್ದಾರೆ ನಮ್ಮ ಸಿನಿಮಾಗೆ ಅಂದಾಗ ನಿಮ್ಮ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಲ್ಲೂ ನನಗೆ ಕಷ್ಟ ಅಂತ ಅನ್ಸಿಲ್ಲ ಅವ್ರ ಜೊತೆ ಮಾಡುವಾಗ್ಲೂ. ಆಮೇಲೆ ಎಲ್ಲೂ ನನಗೆ ಹೆದರಿಕೆ ಆತರ ಏನು ನನಗೆ ಇರ್ಲಿಲ್ಲ. ಏನಕ್ಕಂದ್ರೆ ನಂದು ಮತ್ತು ಅವ್ರದ್ದು ಬಾಂಧವ್ಯ ಈ ಸಿನಿಮಾ ಮುಂಚೆನೆ ಇತ್ತು, ಫ್ರೆಂಡ್ಶಿಪ್. ಹೇಗೆ ಅಂದ್ರೆ ಕ್ರಾಂತಿ ದರ್ಶನ್ ಕಡೆಯಿಂದ ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಕ್ಕೆ ಶುರು ಆಗಿತ್ತು. ಸೊ ಅಲ್ಲಿಂದ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಕೆಲವೊಂದ್ಸತಿ ಫೋನಲ್ಲಿ ಮಾತಾಡೋದು, ಎಲ್ಲೊಂದ್ ಕಡೆ ಸಿಗೋದು, ಊಟಕ್ಕೆ ಆ ತರ ಬಾಂಧವ್ಯ ಇತ್ತು. ಸೊ ನನಗೆ ಆ ತರ ಏನು ಜೊತೆ ಒಂದು ಫ್ರೆಂಡ್ ಜೊತೆ ಕೆಲಸ ಮಾಡ್ತೀನಿ ತರ ಅನ್ಸ್ತು. ಸೀನಿಯರ್ ಜೊತೆ ಮಾಡ್ತಾ ಇದ್ದೀನಿ, ಸ್ಟಾರ್ ಜೊತೆ ಮಾಡ್ತೀನಿ, ಅದು ಯಾವ ಫೀಲಿಂಗು ನನ್ಗೆ ಬರ್ಲಿಲ್ಲ. ಅವರು ಹಂಗೆ ನಡ್ಕೊಂಡ್ರು, ನಾನು ಹಂಗೆ ಇದ್ದೆ. ಸೊ ಅದೇನು ನಮ್ಗೆ ಇದಾಗಿಲ್ಲ. ಈ ಸಿನಿಮಾದ ಒಂದಷ್ಟು ಪೋಸ್ಟರ್ಸ್, ಒಂದಷ್ಟು ಗ್ಲಿಮ್ಸ್ ಗಳನ್ನ ನೋಡಿದಾಗ ಅನ್ಸೋದು ನಿಮ್ಮ ಫಸ್ಟ್ ಲವರು ರಚಿತಾ ರಾಮ ಅಂತ. ಗೊತ್ತಿಲ್ಲ, ಅದೇ ಸಸ್ಪೆನ್ಸ್. ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಓಕೆ, ನಮ್ಗೆ ಪೋಸ್ಟರ್ಸ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕಂತಂದ್ರೆ ಈಗ ಈ ಪೋಸ್ಟರ್ಸ್ ನೋಡ್ತಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ. ಫಸ್ಟ್ ಪೋಸ್ಟರ್ಸ್ ಬಗ್ಗೆ ಸಿಕ್ಕಾಬಟ್ಟೆ ಚರ್ಚೆನೂ ಆಗಿದೆ. ಆ ಕಾಲಲ್ಲಿ ಸಿಗರೇಟ್ ಸೇದ್ಸೋ ಅಂತದ್ದು ಅಷ್ಟು ವಿಭಿನ್ನವಾಗಿ ಯಾರು ಮಾಡಲ್ಲ, ಕಥೆನಲ್ಲಿ ಏನೋ ಗಟ್ಟಿತನ ಇದೆ ಅಂತ. ಸೊ ಆ ಪೋಸ್ಟರ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನಮ್ಗೆ ಏನೋ ಒಂದು ಹೊಸದಾಗಿ ಕೊಡ್ಬೇಕು, ಏನ್ ಕೊಡ್ಬೋದು ಅಂತ ಹೇಳಿದಾಗ, ಆಮೇಲೆ ಈ ಕತೆ ತುಂಬಾ ಸಿಂಪಲ್ ಅಮ್ಮ. ಈ ಕ್ಯಾರೆಕ್ಟರ್ ತುಂಬಾ ಮಜವಾಗಿರುತ್ತೆ. ಜನ ಇಷ್ಟಪಡೋದೇ ಈ ಕ್ಯಾರೆಕ್ಟರ್ಗಳನ್ನ. ಈ ಸಿನಿಮಾದಲ್ಲಿ ಮೇನ್ ಸೋಲ್ ಆಫ್ ದ ಸಿನಿಮಾ ಅಂತ ಹೇಳಿದ್ರೆ ಅದು ಯಾವ ತರ ಕೊಡ್ಬೋದು. ಆಮೇಲೆ ಕಲ್ಟ್ ಅಂತ ಟೈಟಲ್ ಇಟ್ಟಿದೀವಿ. ಈ ಕಲ್ಟ್ ಅಂದ್ರೆ ಏನೋ ಒಂದು ಇರ್ಬೇಕಲ್ಲ, ಅಲ್ಲಿ ಕಲ್ಟಿಸಮ್ ಏನೋ ಇರ್ಬೇಕಲ್ಲ, ಏನ್ ಮಾಡ್ಬೋದು ಅಂತ ಹೇಳಿದಾಗ ಆವಾಗ ಇದೊಂದು ಥಾಟ್ ತಲೆಗೆ ಬಂತು. ಕಾಲಿಂದ ಸಿಗರೇಟ್ ಸೇದ್ಬಿಟ್ಟು ಹುಡುಗಿರಿಗೆ ಇದು ಮಾಡೋಣ ಅಂತ, ಅದೇ ಕಾಲ್ದು ಹುಡುಗಿರ್ ಇಟ್ಕೊಂಡು ಸಿಗರೇಟ್ ಸೇದ್ರೆ ಒಂದು ಸ್ವಲ್ಪ ಕಲ್ಟಿಸಮ್ ಬರುತ್ತೆ ಅಂತ ಹೇಳಿ. ಸೊ ಒಂದು ಫಸ್ಟ್ ಟೆಸ್ಟ್ ಶೂಟ್ ಮಾಡಿದ್ವಿ ನಾವು, ಒಂದು ಟ್ರೈ ಮಾಡಿದ್ವಿ. ಅದೇ ಯಾರಾದ್ರೂ ಹುಡುಗಿರು ಯಾರಾದ್ರು ಬರ್ತಾರಲ್ಲ ಅವ್ರಿಗೆ ಅಂತೇಳಿ ಮಾಡೆಲ್ಸ್ ಅವರು ಇವ್ರು ಯಾರು ಮಾಮೂಲಿ ಹುಡುಗಿರನ್ನ ಕರೆಸ್ಬಿಟ್ಟು ಒಂದು ಸೈಡ್ ಟೆಸ್ಟ್ ಶೂಟ್ ಮಾಡಿದ್ವಿ. ವರ್ಕ್ ಆಯ್ತದು. ಆಮೇಲೆ ಇಲ್ಲ ಇದನ್ನ ಫಿಕ್ಸ್ ಆಗೋಣ, ನೀವು ಇಷ್ಟೊಂದು ಬೋಲ್ಡ್ ಮಾಡ್ತೀರಾ? ನಾನು ಹೇಳಿದೆ ಸರ್ ಇದರಲ್ಲಿ ಏನು ಮುಜುಗರ ಪಡೋದು ಏನಿಲ್ಲ, ಜಸ್ಟ್ ಒಂದು ಹುಡುಗಿದ ಕಾಲ್ ಹಿಂಗೆ ಸುಮ್ಮನೆ ಹಿಂಗೆ ಬಿದ್ದಿದೆ ಅಷ್ಟೇ, ನನ್ಗೇನು ಪ್ರಾಬ್ಲಮ್, ನಾನು ಮಾಡ್ತೀನಿ ಅಂದಾಗ ಆಮೇಲೆ ಒಂದು ಭೂಷಣ್ ನಮ್ಮ KGF ಕ್ಯಾಮ್ರಾಮನ್ ಅವ್ರನ್ನ ಕರೆಸಿ ಭೂಷಣ್ ಅವ್ರಿಗೆ ಹೇಳಿ ಸ್ಟುಡಿಯೋ ಬುಕ್ ಮಾಡ್ಬಿಟ್ಟು ಅವತ್ತು ನಾವು ಫೋಟೋ ಶೂಟ್ ಮಾಡಿದ್ದು. ಅಂದ್ರೆ ಮಾಡೆಲ್ ಕಾಲ್ ಅಷ್ಟೇ ಅದು, ನಿಮ್ಮ ಹೀರೋಯಿನ್ಗಳಲ್ಲ ಅದು. ಓಕೆ, ಫೈನಲಿ ಅಂದ್ರೆ ಈಗ ಇಲ್ಲಿ ಒಂದು ಪೋಸ್ಟರ್ಸ್ ನೋಡ್ಬೇಕಾದ್ರೆ ನಮ್ಗೆ ಒಂದ್ ಕಡೆ ನೀವು ಗಿಟಾರ್ ಇಟ್ಕೊಂಡಿದ್ದೀರಾ, ಇನ್ನೊಂದ್ ಕಡೆ ಬೆಂಕಿ ಬರುವಂತದ್ದು ಇಟ್ಕೊಂಡಿದ್ದೀರಾ. ಎಷ್ಟು ಅವತಾರಗಳಿದಾವೆ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಸೊ ಸೈಕೋ ಆಗಿ ಏನಾದ್ರು ಕಾಡ್ತೀರಾ ಅಂತ? ಖಂಡಿತ ಕಾಣ್ತೀನಿ, ಖಂಡಿತ. ಮತ್ತೊಬ್ರು ಅರ್ಜುನ್ ರೆಡ್ಡಿ ನಮ್ಮಲ್ಲಿ ಉಳಿತಾರ, ರಣವೀರ್ ಸಿಂಗ್ ಒಂಥರ ಇರುತ್ತೆ, ಆ ಫೀಲ್ ಬರುತ್ತೆ. ಹೇಗೆ ಉಳಿತಾರೆ ಜೈದ್ ಖಾನ್ ಈ ಕಲ್ಟ್ ಸಿನಿಮಾ ಆದ್ಮೇಲೆ? ಅದನ್ನ ನೋಡ್ಬೇಕು. ನನ್ನ ತಲೆಯಲ್ಲಿ ಒಂದಷ್ಟು ಥಾಟ್ಸ್ ಇದೆ. ಏನಕ್ಕೆ ಅದನ್ನ ಎಂಡ್ ಆಫ್ ದ ಡೇ ಡಿಸಿಷನ್ ಮೇಕರ್ ಜನ. ಸೊ ನಾವು ಏನಾಗತ್ತೆ, ಹಗ್ಲು ಹತ್ತಿ ಶೂಟಿಂಗ್ ಮಾಡುವಾಗ್ಲೂ ಫುಟೇಜ್ ನೋಡ್ಬಿಟ್ಟಿರ್ತೀವಿ, DA ಇವಾಗ್ಲೂ ನೋಡ್ತೀವಿ, CG ಇವಾಗ್ಲೂ ನೋಡ್ತೀವಿ, ಫೈನಲ್ ಇದ್ರಲ್ಲಿ ನೋಡ್ತೀವಿ. ಸೊ ನಮ್ ಜಜ್ಮೆಂಟ್ ಹೊಟ್ಟೋಗ್ಬಿಟ್ಟಿರುತ್ತೆ. ಎಲ್ಲ ನಮ್ಮ ಮಗು ಅಲ್ವಾ, ನಾವು ಬಿಟ್ಕೊಡಕ್ ನಾವು ಇಷ್ಟ ಇರಲ್ಲ, ಎಲ್ಲ ಚಂದನೆ ಕಾಣಿಸುತ್ತೆ ನಮ್ಗೆ. ಬಟ್ ಪ್ರೇಕ್ಷಕರು ಫಸ್ಟ್ ಟೈಮ್ ನೋಡ್ತಾರಲ್ಲ, ಆ ಅಭಿಪ್ರಾಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಯಾಕಂದ್ರೆ ಫಸ್ಟ್ ಸಿನಿಮಾ ಆದ್ಮೇಲೆ ನೀವು ಇಂಥ ಶೇಡ್ ನಲ್ಲಿ ಒಂದು ಸಿನಿಮಾ ಒಪ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಥಿಂಕಿಂಗು ಅಂಡ್ ನೀವು ಸಿನಿಮಾ ಜಡ್ಜ್ ಮಾಡೋ ರೀತಿ ಎಲ್ಲ ಒಂದಷ್ಟು ಬದಲ ಆಗಿರುತ್ತೆ. ಅಂಡ್ ಈ ಸಿನಿಮಾನೇ ಒಪ್ಕೊಂಡಿದ್ದೀರಾ ಅಂದಾಗ ನಿಮ್ಮ ಪ್ರೇಕ್ಷಕರ ನಾಡಿ ಮಿಡಿತ ಗೊತ್ತಿರುತ್ತೆ. ಸೊ ನೀವು ಅನ್ಕೊಂಡಿದ್ದೀರಾ ಹೀಗೆ ಕಾಣ್ತೀನಿ ಪ್ರೇಕ್ಷಕರಿಗೆ ಅಂತ, ಅದೊಂದು ಲೈನ್ ಹೇಳೋದಾದ್ರೆ ಯಾವ ತರ ಕಾಣಿಸ್ತಾರೆ? ಏನಕ್ಕಂದ್ರೆ ಜನನ ಪಲ್ಸ್ ನ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದೇನಾಗುತ್ತೆ, ಈಗ KGF ಬಂದ ತಕ್ಷಣ, ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇರೋದು, KGF ಬಂದ ತಕ್ಷಣ ಎಲ್ಲರೂ KGF ತರ ಟ್ರೈ ಮಾಡಕ್ ಹೊರಡ್ತಾರೆ. ಜನ ಯಾವ್ದು ಹಿಟ್ ಆಗಿಲ್ಲ ಇಲ್ಲಿವರೆಗೂ. ಒಂದು ದೊಡ್ಡ ಸಕ್ಸಸ್ ಆದ್ಮೇಲೆ ಅದನ್ನ ಕಾಪಿ ಮಾಡಕ್ ಹೊರಟ್ರೆ ಅದು ಯಾವುದು ಸಕ್ಸಸ್ ಆಗಲ್ಲ. ಆಮೇಲೆ ಮುಂಚೆ ನನಗೆ ಯಾವುದೇ ಡೈರೆಕ್ಟರ್ಸ್ ಬಂದ್ರು ಕೂಡ ನನಗೆ ಕೇಳೋರು, ಸರ್ ನಿಮ್ಗೆ ಯಾವ ತರ ಪಾತ್ರಗಳು ಮಾಡಕ್ ಇಷ್ಟ, ನಿಮ್ಗೆ ಯಾವ ತರ ಕಥೆಗಳು ಹೇಳಿದ್ರೆ ನನಗೆ ಅದ್ರ ಮೇಲೆ ನಾನು ಒಂದು ಒಳ್ಳೆ ಕತೆ ಮಾಡ್ಕೊಂಡು ತಗೊಂಡ್ಬಂದು ನಿಮ್ಗೆ ಹೇಳ್ತೀನಿ ಅಂತ. ಆವಾಗ ನಾನು ಹೇಳ್ತಿದ್ದೆ, ನನ್ಗೆ ಈ ತರ ಮಾಡಕ್ ಇಷ್ಟ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಿ. ಅದು ಹೋಗ್ತಾ ಹೋಗ್ತಾ ನನ್ಗೆಲ್ಲೋ ನನಗೆ ಅನ್ಸಕ್ ಶುರು ಆಯ್ತು, ಇದು ನಾನು ಇಷ್ಟಪಟ್ಬಿಟ್ಟು ಕತೆ ಮಾಡಿಸ್ಕೊಂತಾರದು ನನಗೋಸ್ಕರ.
ಇಟ್ ಇಸ್ ಮೈ ಓನ್ ಫಾರ್ ಎಂಟರ್ಟೈನ್ಮೆಂಟ್. ನನಗೋಸ್ಕರ ನಾನು ಮಾಡ್ಕೊಂಡ್ರೆ ಜನ ಏನಕ್ಕೆ ನೋಡ್ಬೇಕು? ಜನಕ್ಕೆ ಏನ್ ಇಷ್ಟ ನಾವು ಮಾಡಿದ್ರೆ ಅವಾಗ ಜನ ಇಷ್ಟಪಡೋದು. ನನ್ಗೇನ್ ಇಷ್ಟ ನಾನು ಮಾಡಕ್ಕೆ ನನ್ನ ಮನೇಲಿ ಟಿವಿ ಹಾಕೊಂಡು ನಾನು ನನ್ನ ಸಿನಿಮಾ ನೋಡ್ಕೊಳ್ಬೇಕು. ಆವಾಗ ಯಾರೇ ಡೈರೆಕ್ಟರ್ ಬಂದ್ರು ಕೂಡ ನೀವು ನನ್ನ ನೋಡಿದ ತಕ್ಷಣ ನಿಮ್ಗೆ ಯಾವ ಪಾತ್ರ ನಾನು ಮಾಡಿದ್ರೆ ಚಂದ, ನಾನು ಈ ಕ್ಯಾರೆಕ್ಟರ್ ಮಾಡಿದ್ರೆ ನಿಮ್ಗೆ ಸರಿ ಅನ್ಸುತ್ತಲ್ಲ, ನೀವು ನಿಮ್ಮಾಗೆ ನೀವು ಹೇಳಿ ಅಂತ ಹಂಗೆ ಶುರು ಮಾಡಿದೆ. ಆಮೇಲೆ ನಾನು ಜಡ್ಜ್ಮೆಂಟ್ ಮಾಡಿಕೊಂಡು ಈಗಿರೋ ಜನ್ರೇಷನ್ ಏನು ಇಷ್ಟಪಡ್ತಿದ್ದಾರೆ, ಏನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಆ ಥರ ಸಿನಿಮಾಗಳು ಮಾಡೋಣ ಅಂದರೆ ನನಗೆ ಆಸೆ. ಓಕೆ, ಈ ಸಿನಿಮಾ ಆಫರ್ ನಿಮಗೆ ಬಂದಾಗ ಈ ಕತೆ ನಿಮ್ಮನ್ನ ಹುಡುಕೊಂಡು ಅಂದ್ರೆ ಯಶ್ ಸರ್ ಕಡೆಯಿಂದ ಬಂತು ಅನ್ನೋದೊಂದು ಮಾತು, ಹೇಗೆ ಅದಕ್ಕೆ? ಯಶ್ ಸರ್ ಕಡೆಯಿಂದ ಬಂದಿಲ್ಲ, ಯಶ್ ಅವ್ರ ಕಡೆಯಿಂದ ಪರಿಚಯ ಆಗಿತ್ತು ನನಗೆ ಅನಿಲ್ ಕುಮಾರ್. ಹೌದು, KGF ಟ್ರೇಲರ್ ಲಾಂಚ್ ಇವೆಂಟ್ ಆದ್ಮೇಲೆ ತಾಜ್ ವೆಸ್ಟ್ ನಲ್ಲಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಇತ್ತು. ಸೊ ಅಲ್ಲಿ ನನಗೆ ಅವರು ಪರಿಚಯ ಮಾಡಿಸಿದ್ದು. ಸೊ ಅಲ್ಲಿಂದ ನಂದು ಮತ್ತು ಅವ್ರ ಫ್ರೆಂಡ್ಶಿಪ್ ಶುರು ಆಗಿದ್ದು. ಹೇಗೆ ಕಲ್ಟಿಗೆ ನೀವೇ ಮ್ಯಾಚ್ ಆಗ್ತೀರಾ ಅಂತ ನಿಮ್ಮನ್ನ ಅಪ್ರೋಚ್ ಮಾಡಿದ್ದವ್ರು? ಅಂದ್ರೆ ಅವ್ರು ನನ್ಗೆ ಅಪ್ರೋಚ್ ಮಾಡಿಲ್ಲ, ಅವ್ರದ್ರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಅವ್ರು ಏನೋ ಒಂದು ಮಾಡ್ತಾರೆ, ನನಗೆ ಒಂದು ಕಾನ್ಫಿಡೆಂಟ್ ಇತ್ತು, ನನಗೆ ಇತ್ತು. ಸೊ ಅವ್ರ ಉಪಾಧ್ಯಕ್ಷ ಸಿನಿಮಾ ಶೂಟಿಂಗ್ ನಡೀತಿರುವಾಗ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ, ಸರ್ ಜೊತೆಗೆ ಒಂದು ಸಿನಿಮಾ ಮಾಡೋಣ, ಏನಾದ್ರು ಕತೆ ಇದ್ರೆ ಹೇಳಿ ಅಂತ. ಸೊ ಅದಾದ್ಮೇಲೆ ಒಂದು ಟೈಮ್ ಬ್ರೇಕ್ ಅಲ್ಲಿ ಅವ್ರು ಬಂದು ನನಗೊಂದು ಲೈನ್ ಹೇಳಿದ್ರು, ಇದನ್ನ ನನಗೆ ಇಷ್ಟ ಆಯಿತು, ಇದನ್ನ ಇಂಪ್ರೂವೈಸ್ ಮಾಡಿ ಸರ್, ನಾನು ಇಮೇಡ್ ಆಗ್ಬೇಕಿದ್ರೆ ನಿಮ್ಗೆ ಡೇಟ್ ಕೊಡ್ತೀನಿ, ಸಿನಿಮಾ ಶೂಟಿಂಗ್ ಶುರು ಮಾಡೋಣ ಅಂತ ಹೇಳಿ. ಅವರು ಒನ್ ಮಂತ್ ಟೈಮ್ ತಗೊಂಡ್ರು. ನಾನು ಪೋಸ್ಟ್ ಪ್ರೊಡಕ್ಷನ್ ಇದ್ದೀನಿ, ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಹೇಳಿದ್ದು. 1 ವಾರದಲ್ಲಿ ಬಂದು ನನಗೆ ಸ್ಕ್ರೀನ್ ಪ್ಲೇನು ಹೇಳ್ಬಿಟ್ರು ಅವರು. ನನ್ ತುಂಬಾ ಖುಷಿ ಆಯ್ತು. ಈ ಡೆಡಿಕೇಶನ್ ಈ ಇಷ್ಟೆಲ್ಲ ಯಾರಿಗೂ ಇರಲ್ಲಮ್ಮ, ಯಾಕಂದ್ರೆ ಆರಾಮಾಗಿ ಬಂದವನೇ ಆರಾಮಾಗಿ ಆಮೇಲೆ ಮಾಡೋಣ ಅಂತಾನು ಇರ್ಬೋದೇನೋ. ಬಟ್ ಅವ್ರು ಆತರ ಇರ್ಲಿಲ್ಲ, ಅವ್ರು ಟಿಕೆಟ್ ಫಾರ್ ಗ್ರಾಂಟೆಡ್ ತಗೊಳ್ಳಿಲ್ಲ, ಅವ್ರ ಕೆಲಸನ ತುಂಬಾ ಸೀರಿಯಸ್ ಆಗಿ ತಗೊಂಡ್ರು. ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಹಂಗ್ ಜನ ಶುರು ಆಗಿದೆ. ಎಸ್, ಕಲ್ಟ್ ಸಿನಿಮಾದ ಪೋಸ್ಟರ್ಸ್ ನ ನೋಡಿದ್ವಿ, ಅದ್ರಲ್ಲೂ ಇಬ್ರು ಮುದ್ದಾದ ಹೀರೋಯಿನ್ಗಳಿದ್ದಾರೆ. ಸೊ ಜೈದ್ ಖಾನ್ ಅವರ ನೆಕ್ಸ್ಟ್ ಸಿನಿಮಾಗೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಹೇಗಿರ್ಬೋದು, ಹೇಗ್ ಬರ್ತಾರೆ ಅಂತ. ನಾವು ಕೂಡ ಜನವರಿ 23ಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನ ಬೆಂಬಲಿಸಬೇಕು ಅನ್ನೋದು ನಮ್ಮ ಆಸೆ ಕೂಡ. ಇದಿಷ್ಟು ಜೈದ್ ಖಾನ್ ಅವರ ಮನದಾಳದ ಮಾತಾಗಿತ್ತು. ಇನ್ನಷ್ಟು ಒಳ್ಳೊಳ್ಳೆ ಇಂಟರ್ವ್ಯೂಗಳಿಗಾಗಿ ನೋಡ್ತಾ ಇರಿ ಈ ಸಂಜೆ ನ್ಯೂಸ್ ಡಿಜಿಟಲ್.